ನಮಸ್ಕಾರ ಸ್ನೇಹಿತರೆ, ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲವೇ? ಮನಸ್ಸಿಗೆ ಶಾಂತಿ ಇಲ್ಲವೇ? ಇದಕ್ಕೆ ಕಾರಣ ನಿಮ್ಮ ಮನೆಯ ವಾಸ್ತು ಆಗಿರಬಹುದು. ಹೌದು, ಮನೆಯಲ್ಲಿರುವ ಗಿಡಗಳು ವಾಸ್ತು ಮೇಲೆ ಪರಿಣಾಮ ಬೀರುತ್ತವೆ. ಇಂದು ನಾವು ತಿಳಿಯೋಣ ಯಾವ ಗಿಡಗಳು ಶುಭ, ಯಾವುವು ಅಶುಭ ಎಂದು. ವಾಸ್ತುಶಾಸ್ತ್ರ ಎಂದರೆ ಪ್ರಕೃತಿಯ ಶಕ್ತಿಗಳ ಸಮತೋಲನ. ನಮ್ಮ ಮನೆಯ ದಿಕ್ಕು, ವಾಸ್ತುಗಳು, ಗಿಡಗಳು ಎಲ್ಲವೂ ಪ್ರಭಾವ ಬೀರುತ್ತವೆ. ಸರಿಯಾದ ಗಿಡಗಳು ಮನೆಯಲ್ಲಿದ್ದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ತಪ್ಪಾದ ಗಿಡಗಳು ಇದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಅದರಿಂದ ಗಿಡಗಳನ್ನು ಆಯ್ಕೆ ಮಾಡುವಾಗ ಜಾಗ್ರತೆ ಇರಬೇಕು. ಮೊದಲನೆಯದಾಗಿ ತುಳಸಿ ಗಿಡ. ತುಳಸಿ ಗಿಡ ಅತ್ಯಂತ ಪವಿತ್ರವಾಗಿದೆ. ಇದು ದೇವಿಯ ರೂಪ ಎಂದು ನಂಬಲಾಗುತ್ತದೆ. ಮನೆಯಲ್ಲಿ ತುಳಸಿ ಇದ್ದರೆ ನಕಾರಾತ್ಮಕ ಶಕ್ತಿ ಹೋಗುತ್ತದೆ. ಆರೋಗ್ಯಕ್ಕೂ ಇದು ಬಹಳ ಉಪಯುಕ್ತ. ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡುವುದು ಉತ್ತಮ. ಎರಡನೇದಾಗಿ ಹಣದ ಗಿಡ. ಮನಿ ಪ್ಲಾಂಟ್ ಸಂಪತ್ತಿನ ಸಂಕೇತ. ಇದರಿಂದ ಹಣ ಹರಿವು ಹೆಚ್ಚಾಗುತ್ತದೆ ಎಂದು ನಂಬಿಕೆ. ಇದು ಮನೆಯಲ್ಲಿ ಧನ ಲಾಭ ತರುತ್ತದೆ. ಇದನ್ನು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ನೆಲದಲ್ಲಿ ಅಲ್ಲ, ಬಾಟಲ್ ಅಥವಾ ಪಾತ್ರೆಯಲ್ಲಿ ಬೆಳೆಸಿರಿ. ಮೂರನೇದಾಗಿ ಬಾಂಬು ಗಿಡ. ಲಕ್ಷ್ಮೀ ಬಾಂಬು ಸೌಭಾಗ್ಯದ ಚಿಹ್ನೆ. ಇದು ಸಂತೋಷ ಮತ್ತು ಶಾಂತಿಯನ್ನು ತರಲಿದೆ. ವಾಸ್ತು ಪ್ರಕಾರ ಇದು ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ಉತ್ತಮ ಶಕ್ತಿ ಹರಡುವಂತೆ ಮಾಡುತ್ತದೆ. ಡ್ರಾಯಿಂಗ್ ರೂಮಿನಲ್ಲಿ ಇಡುವುದು ಉತ್ತಮ. ಜಾಸ್ಮಿನ್ ಗಿಡ. ಮಲ್ಲಿಗೆ ಗಿಡ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇದರ ಸುಗಂಧ ಮನೆಯ ವಾತಾವರಣವನ್ನು ಸುಧಾರಿಸುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಿಸುತ್ತದೆ. ಇದು ಪಾಸಿಟಿವ್ ಎನರ್ಜಿ ಕೊಡುತ್ತದೆ. ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಿ. ಐದನೇದಾಗಿ ಅಲೋವೆರಾ ಗಿಡ. ಅಲೋವೆರಾ ಆರೋಗ್ಯಕ್ಕೆ ಉತ್ತಮ. ಇದು ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ಹಾಗೆ ಇದು ಗಾಯಗಳಿಗೆ ಔಷಧಿಯೂ ಆಗಿದೆ. ಇದನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಿ. ಅಶ್ವತ್ ಗಿಡ. ಆರನೇದಾಗಿ ಅಶ್ವತ್ ಗಿಡ. ಈ ಗಿಡ ದೇವರ ವಾಸಸ್ಥಳ ಎಂದು ನಂಬಿಕೆ. ಆದರೆ ಇದನ್ನು ಮನೆಯ ಒಳಗೆ ಇರಬಾರದು. ಮನೆಯ ಹೊರಗೆ ಇಡುವುದು ಉತ್ತಮ. ಇದು ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ಅಶ್ವತ್ ಗಿಡಕ್ಕೆ ಪೂಜೆ ಮಾಡಿದರೆ ಶುಭ ಸಿಗುತ್ತದೆ. ಮನೆಯಲ್ಲಿ ಇಡಬಾರದ ಗಿಡಗಳು ಯಾವುವು? ಮೊದಲನೇದಾಗಿ ಮುಳ್ಳಿನ ಗಿಡ. ಕ್ಯಾಸ್ಟಸ್ ಮತ್ತು ಮುಳ್ಳಿನ ಗಿಡಗಳು ಅಶುಭ. ಇವು ಮನೆಯಲ್ಲಿ ಕಲಹ ಉಂಟು ಮಾಡುತ್ತದೆ. ನಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ಇವನ್ನು ಮನೆಯ ಒಳಗೆ ಇಡಬೇಡಿ. ಬಾಹ್ಯ ಪ್ರದೇಶದಲ್ಲಿ ಇಡಬಹುದು. ಎರಡನೇದಾಗಿ ಒಣಗಿದ ಗಿಡಗಳು. ಒಣಗಿದ ಗಿಡಗಳು ದೌರ್ಭಾಗ್ಯದ ಸಂಕೇತ. ಇವು ಮನೆಗೆ ನಕಾರಾತ್ಮಕ ಶಕ್ತಿ ತರುತ್ತದೆ. ಹಣದ ನಷ್ಟ ಉಂಟಾಗಬಹುದು. ಅಂತಹ ಗಿಡಗಳನ್ನು ತಕ್ಷಣ ತೆಗೆದುಹಾಕಿ. ಹಸಿರು ಗಿಡಗಳನ್ನು ಮಾತ್ರ ಇಡಿ. ಗಿಡಗಳನ್ನು ಇಡುವ ಸರಿಯಾದ ದಿಕ್ಕುಗಳು: ಪೂರ್ವ ದಿಕ್ಕು ಆರೋಗ್ಯ ಮತ್ತು ಶಾಂತಿ, ಉತ್ತರ ದಿಕ್ಕು ಸಂಪತ್ತು ಮತ್ತು ಯಶಸ್ಸು, ದಕ್ಷಿಣ ಪೂರ್ವ ಹಣದ ಅರಿವು, ಪಶ್ಚಿಮ ಸ್ಥಿರತೆ. ಸರಿಯಾದ ದಿಕ್ಕುಗಳಲ್ಲಿ ಇಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಗಿಡಗಳ ಆರೈಕೆ ಮುಖ್ಯವಾಗಿರುತ್ತದೆ. ಗಿಡಗಳು ಜೀವಂತವಾಗಿರಬೇಕು. ಪ್ರತಿದಿನ ನೀರು ಹಾಕಬೇಕು. ಒಣಗಿದ ಎಲೆಗಳು ತೆಗೆದು ಹಾಕಬೇಕು. ಶುಚಿಯಾಗಿ ಇರಿಸಬೇಕು. ಇದರಿಂದ ಉತ್ತಮ ಶಕ್ತಿ ಉಳಿಯುತ್ತದೆ. ಎಂದಿಗೂ ಹಸಿರು ಗಿಡಗಳನ್ನು ಆಯ್ಕೆ ಮಾಡಿ. ಮನೆಯೊಳಗೆ ಸಣ್ಣ ಗಿಡಗಳು ಉತ್ತಮ. ಹೆಚ್ಚು ಗಿಡಗಳು ಕೂಡ ಬೇಡ. ಸಮತೋಲನ ಮುಖ್ಯ. ಪ್ರತಿ ಗಿಡಕ್ಕೂ ಸರಿಯಾದ ಸ್ಥಳ ಕೊಡಿ. ಮನೆಯಲ್ಲಿ ಗಿಡಗಳು ಕೇವಲ ಅಲಂಕಾರವಲ್ಲ, ಅವು ನಿಮ್ಮ ಜೀವನವನ್ನು ಬದಲಿಸಬಹುದು. ಸರಿಯಾದ ಗಿಡಗಳು ಧನ, ಆರೋಗ್ಯ, ಸಂತೋಷ ಕೊಡುತ್ತವೆ. ತಪ್ಪಾದ ಗಿಡಗಳು ಸಮಸ್ಯೆ ತರಬಹುದು. ಆದ್ದರಿಂದ ವಾಸ್ತು ಪ್ರಕಾರ ಗಿಡಗಳನ್ನು ಆರಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂತಹ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ, ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.